ಲೋಕಸಭಾ ಕದನ ಗೆಲ್ಲೋದಕ್ಕೆ ಕಮಲದಳ ಮೈತ್ರಿ ಸಜ್ಜಾಗಿದೆ. ಅಮಿತ್ ಶಾ ಜೊತೆ ಮಾತುಕತೆ ನಡೆಸಲಿದ್ದಾರೆ ಕುಮಾರಸ್ವಾಮಿ. ಚರ್ಚೆಗೆ ಈಗಾಗಲೇ ದೆಹಲಿಗೆ ಕೂಡ ತೆರಳಿದ್ದಾರೆ HDK. ಲೋಕ ಅಭ್ಯರ್ಥಿಯ ಆಯ್ಕೆ ಮತ್ತೆ ಸೀಟು ಹಂಚಿಕೆ ಬಗ್ಗೆ ಮಾತುಕತೆ ನಡೆಸೋದಕ್ಕೆ, ಕ್ಷೇತ್ರಗಳು ಯಾರಿಗೆ ಯಾವುದು ಮತ್ತೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಭ್ಯರ್ಥಿಗಳು ಫೈನಲ್ ಆದ್ರೆ ಅಖಾಡಕ್ಕೆ ಇಳಿಸೋದಕ್ಕೆ ದಳಪತಿ ಪ್ಲಾನ್ ಮಾಡಿದ್ದಾರೆ. ಸೊ ಶೀಘ್ರದಲ್ಲೇ ಟಿಕೆಟ್ ಹಂಚಿಕೆ ಗೊಂದಲಕ್ಕೆ ಬ್ರೇಕ್ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಡೀಟೇಲ್ಸ್ ಕೊಡ್ತಾರೆ ಮಧುಸೂದನ್. ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜುನಾಥ್ ಈಗಾಗಲೇ HDK ದೆಹಲಿ ಅಂತೂ ತಲುಪಿದ್ದಾರೆ. ಹಾಸನ ಮತ್ತು ಮಂಡ್ಯ ಅಂತೂ ಕಗ್ಗಂಟಾಗಿ ಉಳಿದಿದೆ. ಇನ್ನು ಉಳಿದ ಕ್ಷೇತ್ರಗಳು ಏನು ಅಷ್ಟು ಸುಲಭ ಅಲ್ಲ ಹಂಚಿಕೆ ಮಾಡ್ಕೊಳ್ಳೋದು. ಯಾವ ರೀತಿ ತೀರ್ಮಾನಕ್ಕೆ ಬರಬಹುದು JDS ಮತ್ತೆ ಬಿಜೆಪಿಯ ಮೈತ್ರಿ? ವಿಜಯ್, ಲೋಕಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇರುವಂತದ್ದಾದ್ರೆ ಕೆಲವೇ ದಿನಗಳಲ್ಲಿ ಚುನಾವಣೆ ಕೂಡ ಒಂದು ಪ್ರಕ್ರಿಯೆ ಅನೌನ್ಸ್ ಆಗುವ ಸಾಧ್ಯತೆ ಇರುವಂತದ್ದು. ಆದ್ರೆ ರಾಜ್ಯದಲ್ಲಿ ಕಾಂಗ್ರೆಸ್ಗೆ ಟಕ್ಕರ್ ಕೊಡ್ಲಿಕ್ಕೆ ಈಗಾಗಲೇ JDS ಬಿಜೆಪಿ ಲೋಕಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡ್ಕೊಳ್ಳೋದಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿದೆ. ಆದ್ರೆ ಇಲ್ಲಿವರೆಗೂ ಕೂಡ ಸೀಟು ಹಂಚಿಕೆ ಆಗಿರ್ಬೋದು, ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಅಂತಿಮವಾಗಿಲ್ಲ. ಹೀಗಾಗಿ ರಾಜ್ಯದಲ್ಲಿ ಸಾಕಷ್ಟು ಹಾಸನ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಇದರಿಂದ ಗೊಂದಲಕ್ಕೆ ಕೂಡ JDS ಕಾರ್ಯಕರ್ತರು ಮತ್ತೆ JDS ನಾಯಕರು ಒಳಗಾಗಿರುವಂತದ್ದು. ಇನ್ನು ಹಾಸನದಲ್ಲಿ ಪ್ರಮುಖವಾಗಿ ಪ್ರೀತಮ್ ಗೌಡ ಅವರು ಈ ಬಾರಿ ಲೋಕಸಭಾ ಚುನಾವಣೆ ಟಿಕೆಟ್ ಬಿಜೆಪಿಗೆ ಸಿಗುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇರುವಂತದ್ದು. ಇನ್ನೊಂದ್ ಕಡೆ ಮಂಡ್ಯದಲ್ಲಿ ನಾರಾಯಣಗೌಡ ಆಗಿರ್ಬೋದು, ಜೊತೆಗೆ ಸುಮಲತಾ ತಾವೇ ಅಭ್ಯರ್ಥಿ ಅಂತ ಹೇಳಿ ಘೋಷಣೆ ಹೇಳ್ಕೊಂಡು ಬಿಜೆಪಿಯಿಂದಲೇ ಸ್ಪರ್ಧೆ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ಒಂದು ವೇಳೆ ಬಿಜೆಪಿ ಟಿಕೆಟ್ ಸಿಗದೇ ಇದ್ರೆ ಸ್ವತಂತ್ರವಾಗಿ ಒಂದು ಸ್ಪರ್ಧೆ ಮಾಡ್ತೇನೆ ಅನ್ನೋ ಮಾತನ್ನ ಹೇಳಿರುವಂತದ್ದು. ಇದರಿಂದ ದಳಪತಿಗಳಿಗೆ ಸಾಕಷ್ಟು ಇರುಸುಮುರುಸು ಆಗ್ತಿದೆ. ಜೊತೆಗೆ ಕಾರ್ಯಕರ್ತರು, ಪಕ್ಷದ ಮುಖಂಡರು, ಜೊತೆಗೆ ಶಾಸಕರಲ್ಲೂ ಕೂಡ ಸಾಕಷ್ಟು ಗೊಂದಲ ಇದೆ. ಹೀಗಾಗಿ ಇದನ್ನ ಆದಷ್ಟು ಬೇಗ ಇತ್ಯರ್ಥ ಮಾಡ್ಕೋಬೇಕು ಅನ್ನೋದು ದಳಪತಿಗಳ ಒಂದು ಲೆಕ್ಕಾಚಾರ ಆಗಿರುವಂತದ್ದು. ಹೀಗಾಗಿ ನಿನ್ನೆ ದಿಢೀರ್ ಅಂತ ಹೇಳಿ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಜೊತೆಗೆ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ದೆಹಲಿಗೆ ತೆರಳಿರುವಂತದ್ದು. ಇವತ್ತು ಬೆಳಗ್ಗೆ 10:15ಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರನ್ನ ಭೇಟಿ ಮಾಡಿ ಒಂದು ಸೀಟು ಹಂಚಿಕೆ ವಿಚಾರವಾಗಿ ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು. ಯಾಕಂದ್ರೆ ಈ ಒಂದು ವಿಚಾರ ತಡ ಆಗ್ತಿರೋದ್ರಿಂದ ಒಂದು ಚುನಾವಣೆ ಒಂದು ಪ್ರಚಾರಕ್ಕೂ ಕೂಡ ಹಿನ್ನಡೆ ಆಗುತ್ತೆ. ಹೀಗಾಗಿ ಆದಷ್ಟು ಬೇಗ ಸೀಟು ಹಂಚಿಕೆ ಜೊತೆಗೆ ಅಭ್ಯರ್ಥಿಗಳ ಫೈನಲ್ ಮಾಡಬೇಕು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚರ್ಚೆ ನಡೆಸಿ ಈ ಒಂದು ಸೀಟ್ ಶೇರಿಂಗ್ ಅಂತಿಮಗೊಳಿಸೋದಕ್ಕೆ ಈಗಾಗಲೇ ದಳಪತಿಗಳು ಒಂದು ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಜೊತೆಗೆ ಈಗಾಗಲೇ ರಾಜ್ಯಸಭಾದ 5ನೇ ಅಭ್ಯರ್ಥಿಯನ್ನ ಈಗಾಗಲೇ NDA ಅಭ್ಯರ್ಥಿಯನ್ನ ಕಣಕ್ಕಿಳಿಸಿರುವಂತದ್ದು. ಈ ಅಭ್ಯರ್ಥಿ ಗೆಲುವಿಗೆ ಯಾವ ರೀತಿ ಲೆಕ್ಕಾಚಾರ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಸಮಾಲೋಚನೆಗಳನ್ನು ಕೂಡ ನಡೆಸಲಿಕ್ಕೆ ಈಗಾಗಲೇ ದಳಪತಿಗಳು ದೆಹಲಿಗೆ ತೆರಳಿರುವಂತದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಮಿತ್ ಶಾ ಅವರನ್ನ ಕುಮಾರಸ್ವಾಮಿ ಮತ್ತೆ ಅವರಿಬ್ಬರ ಪುತ್ರ ನಿಖಿಲ್ ಅವರು ಭೇಟಿ ಮಾಡಿ ಚರ್ಚೆ ಮಾಡಿ ಅಂತಿಮವಾಗಿ ಸೀಟ್ ಹಂಚಿಕೆ ಜೊತೆಗೆ ಅಭ್ಯರ್ಥಿಗಳ ಆಯ್ಕೆ ಕುರಿತು ಅಂತಿಮ ಮಾತುಕತೆ ನಡೆಸೋದಕ್ಕೆ ಈಗ ದೆಹಲಿ ಅಂಗಳ ತಲುಪಿರುವಂತದ್ದು. ವಿಜಯ್, ಥ್ಯಾಂಕ್ ಯು ಮಂಜುನಾಥ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.